ಅಜ್ಜಯ್ಯ, ಈಗ ಬಂದವ್ರನ್ನ ನೋಡಿದ್ರೆ ಕದ್ಲಂಗೆ ಕಾಣ್ತಾ ಇಲ್ಲ. ಗೆಸ್ಟ್ ಹೌಸ್ಗೆ ಚಿಕ್ಕ ಯಜಮಾನರು ಬರ್ತಿಲ್ಲ ಅಂತ ಗೊತ್ತಿದ್ದೆ ಸಂತೋಷವಾಗಿದ್ವಿ. ನಮ್ದೇ ರಾಜ್ಯ, ನಮ್ದೇ ರಾಜ್ಯಭಾರ. ಅವ್ರಿದ್ದಷ್ಟು ನಮ್ಗೆ ತೊಂದ್ರೆ. ಏನ್ ಮಾಡೋದು ಅಜ್ಜಯ್ಯ? ದೊಡ್ಡ ಯಜಮಾನ್ರು ಏನ್ ಹೇಳಿದ್ರು? ಅವರೇ ಫೋನ್ ಮಾಡಿ ಬಂದವ್ರಿಗೆ ತೊಂದರೆ ಆಗ್ದಿದಂಗ್ ನೋಡ್ಕೊ ಅಂದ್ರು. ಚಿಕ್ಕ ಯಜಮಾನ್ರು ಬರೋದ್ರೊಳಗೆ ಇಲ್ಲಿ ಒಂದೇ ಒಂದು ಪಿಳ್ಳೆ ಅಲ್ಲ ಪುಳ್ಳೆ ಕೂಡ ಉರಿದು ಬೂದಿಯಾಗಿರ್ಬೇಕು. ಆದಿವಾರದೊಳಗಡೆ ಇಲ್ಲಿರೋರೆಲ್ಲ ಗಂಟು ಮೂಟೆ ಕಟ್ಕೊಂಡು ಈ ಬಂಗ್ಲೆಯಿಂದ ಆಚೆ ಹೋಗ್ಬೇಕು. ಅರ್ಥ ಆಯ್ತಾ? ಇದು ಕಷ್ಟ. ಯಾಕ್ಲ ಕಷ್ಟ? ಯಾಕ್ಲ ಕಷ್ಟ? ಕರ್ಸ್ಲಾ ಪಾರ್ವತಿನ. ಆಯ್ತು ಅಜ್ಜಯ್ಯ. ಈ ಮನೇಲಿ ನಾವ್ ಏನ್ ಅನ್ಕೊಂಬಂದಿದ್ವಿ ಅದೇ ನಡೆಯೋದು. ನೀನ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ನಾನ್ ಗ್ಯಾರಂಟಿ ಇದೀನಿ. ಆದ್ರೆ ನೀನ್ ಅವಾಗ ನಾನು ಫೋನ್ ಮಾಡಿ ತಲೆ ತಿನ್ಬೇಡ. ಗುಸ್ಗುಸ್ ಅಂತ ಫೋನಲ್ಲಿ ಮಾತಾಡ್ತಾ ಇದ್ಯಾ? ಬದುಕಕ್ಕೆ ಸಾಲ ಮಾಡಿದ್ವಲ್ಲಪ್ಪ, ಬ್ಯಾಂಕ್ ನಾವು ಸುಮ್ಮನೆ ಬಿಟ್ಬಿಡ್ತಾರ. ಆಮೇಲೆ ನಾವು ಸತ್ರು ಮನೆಗೆ ಬಂದ್ಬಿಡ್ತಾರೆ. ಆಮೇಲೆ ನಾವ್ ಹೇಳ್ದೆ ಕೇಳಿ ಸತ್ರೆ ಮುಖ ನೋಡಕ್ ಬಂದವರು ಮಣ್ಣಾಕಲ್ಲ ಕ್ಯಾಕರ್ಸಿ ತುಪ್ಪಕ್ಕಂದ ಮುಖಕ್ಕೆ ಹೋಗಿತಾರೆ. ಈಗ ನೋಡೋ ಎಲ್ಲ ಸೆಟಲ್ಡ್. ನಾನು ಯಾರಿಗೂ ಏನು ಕೊಡಂಗಿಲ್ಲ. ಕೊಡಕ್ ಏನಿದೆ ನಿನ್ನ ಹತ್ರ? ಹಾಕೊಂಡಿರೋ ಕಿತ್ತೋಗಿರೋ ಬಟ್ಟೆ, ಇನ್ನೂ ಹೋಗೋ ಪ್ರಾಣ. ಕರೆಕ್ಟ್ ಮಚ. ಅದ್ ಸರಿ, ನನಗೇನೋ ಲವ್ ಪ್ರಾಬ್ಲಮ್ ಇದೆ, ನಾನ್ ಸಾಯ್ತಾ ಇದ್ದೀನಿ. ನಿನಗೇನೋ ರೋಗ. ಯಾಕೆ ಚಂದು, ಫಸ್ಟ್ ನಿನ್ ಸ್ಟೋರಿ ಹೇಳು. ಪ್ರವೀಣ್ ಆಮೇಲೆ ಕೇಳೋಣ. ಸಾವಲ್ಲಿ ಫ್ರೆಂಡ್ಸ್ ಆಗಿದೀವಿ, ಕೊನೆದಾಗಿ ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ರೆ ಬೆಟರ್. ಹಾಗಾದ್ರೆ ನೀನೇ ಹೇಳು ಐಶು. ನಂದಿರ್ಲಿ, ಮೊದ್ಲು ನಿಂದ್ ಹೇಳು. ಹೇಳಪ್ಪ, ಕೇಳ್ತಾವಳೆ. ಏನು ಅಂತ ಹೇಳಿ? ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿದ್ದೆ. ಆಗ ನನ್ನ ಲೈಫ್ ಎಂಟ್ರಿ ಆದವಳೆ ಸೋನು. ಚಂದು, ನಿನ್ ಜೊತೆ ಲಂಚಿಗೆ ಬರಕ್ ಆಗಲ್ಲ ಕಣೋ. ಯಾಕೆ? ನನ್ನ ಜೊತೆ ಲಂಚಿಗೆ ಬರಕ್ ಇಷ್ಟ ಇಲ್ವಾ? ಹಾಗಲ್ವೋ, ಮದ್ವೆಗಿನ್ 1 ತಿಂಗಳಿದೆ. ಈ ಆಫೀಸು ಕೆಲ್ಸ ಎಲ್ಲ ಬೇಕಾ? ನಿನಗ್ ಗೊತ್ತಲ್ವಾ, ನಾನ್ ನನ್ನ ಫ್ರೆಂಡ್ ಬ್ರದರ್ ಹತ್ರ ಕೆಲಸ ಮಾಡ್ತಾ ಇರೋದು. ನಾನ್ ಜಾಬ್ಗೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಸ್ಯಾಟಿಸ್ಫೈ ಆಗಲ್ಲ. ಓ ಗಾಡ್, ನಿಮ್ ಬಾಸಿಗೆ ನನ್ ಫಿಯಾನ್ಸಿನೇ ಬೇಕಾ? ಹಾಗಲ್ಲ ಕಣೋ. ಇನ್ನೇಗೆ? ಮೊನ್ನೆವರೆಗೂ ಬಿದ್ದೋಗಿದ್ ಕಂಪನಿನ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಈಗ ಒಂದ್ ಶೇಪ್ ತಂದ್ಬಿನಪ್ಪ. ಇಲ್ಲೇ ಸ್ಟಾಪ್ ಮಾಡು. ಹಾ, ನನ್ನ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಅವಳಿಗೆ ಎಷ್ಟೋ ಜನ ಬಾಯ್ ಫ್ರೆಂಡ್ಸ್ ಇದ್ರು. ನನ್ನ ದುಡ್ಡಲ್ಲೇ ಅವ್ರಿಗೆಲ್ಲ ಗಿಫ್ಟ್ ಕೊಡ್ತಾ ಇದ್ಲು. ನಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಮ್ಮ ಡ್ಯಾಡ್ ಖುಷಿಯಾಗಿದ್ರು. ಇನ್ವಿಟೇಷನ್ನು ಅವರೇ ರೆಡಿ ಮಾಡಿದ್ರು. ಎಲ್ಲಿ ಕೊಡಿಲಿ? ವಾವ್, ಹಾಡಿದ್ದಾರೆ. ನನ್ನ ಫ್ರೆಂಡಿಗೆ ಇನ್ವಿಟೇಷನ್ ಕೊಡೋಣ ಅಂತ ಹೋಗಿದ್ದೆ. ಅದರಲ್ಲಿ ಇದ್ದಿದ್ದ ಫೋಟೋ ನೋಡಿ ಇವಳು ನನ್ನ ಹಳೇ ಲವರು ಈಗ ಇನ್ನೊಬ್ಬನ ಜೊತೆ ಡೇಟಿಂಗ್ ಅಲ್ಲಿ ಇದ್ದಾಳೆ ಅಂತ ಹೇಳ್ದ. ನನಗೆ ಕೋಪ ಬಂದು ಬೈದ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅವಳಿರೋ ಜಾಗ ಕುಡ್ಕೊಂಡು ಹೋದೆ. ನಾನು ಬರೋದು 1 ನಿಮಿಷ ಲೇಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಾ ಇತ್ತು? ಸಾಯ್ತಾ ಇದೆ ಅಷ್ಟೇ ತಾನೆ. ಪ್ರೀತಿಸಿದವಳಿಂದ ನಮ್ಮ ಮರ್ಯಾದೆನೆ ಹೋಗಾದ್ಮೇಲೆ ಬದುಕೋದ್ಕಿಂತ ಸಾಯೋದ ಮೇಲೂ. ಎಷ್ಟು ಪ್ರೀತಿಸ್ತಾ ಇದೆ ಗೊತ್ತೇನೋ? ನನ್ನ ಮದುವೆ ಆಗ್ತೀನಿ ಅಂತಾಳೆ, ಬೇರೊಂದ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೇಳಿದ್ರೆ ಕಸಿನ್ ಬ್ರದರ್ ಅಂತಾಳೆ. ಯಾರಾದ್ರೂ ಬ್ರದರ್ನ ಕ್ಲಬ್ಬಲ್ಲಿ ತಪ್ಕೊಂಡು ಮುತ್ಕೊಡ್ತಾರನೋ? ಈಗ್ಲೇ ಹಿಂಗಾದ್ರೆ ನಾಳೆ ಮದ್ವೆ ಆದ್ಮೇಲೆ ಮನೆ ಹೊರಗಡೆ ಅವ್ನ್ ಚಪ್ಲಿ ನೋಡ್ಬಿಟ್ಟು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನನಗಿಂತ ಚೀಪ್ ಮೆಂಟಾಲಿಟಿ ಹುಡುಗಿ ಬೇಡಪ್ಪ. ಬೇಡ ಬಿಟ್ಬಿಡು, ಅವಳು ಮದುವೆ ಮಾಡ್ಕೋಬೇಡ. ಅದಕ್ಕೆ ನೀನ್ ಯಾಕೆ ಸಾಯ್ತೀಯಾ? ಅವಳನ್ನೇ ಮದುವೆ ಮಾಡ್ಕೊಂತಿದೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಪರಿಚಯ ಆಗಿದೆ. ಆದ್ರೆ ಅವಳಿಗೆ ನನ್ ಬಿಟ್ಟು ಊರಲ್ಲಿರೋ ಎಲ್ಲ ಹುಡುಗರು ಅವಳ ಬಾಯ್ ಫ್ರೆಂಡ್ಸು. ಮೊನ್ನೆ ಇವಳು ಇನ್ನೊಬ್ಬನ ಜೊತೆ ರೊಮ್ಯಾನ್ಸ್ ಮಾಡಿದ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತೆ. ಅಂತವಳು ನನ್ನ ಮದುವೆ ಆಗ್ಬೇಕಾ? ಬೇರೆ ಏನಾದ್ರೂ ಯೋಚನೆ ಮಾಡೋಣ ಬಿಡು. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಸೂಸೈಡ್.
ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಈ ಜೀವನನೇ ಬೇಡ ಅನ್ಸ್ಬಿಡ್ತು. ಅವಾಗಲೇ ಡಿಸೈಡ್ ಮಾಡಿದೆ ಸೂಸೈಡ್ ಮಾಡ್ಕೊಳ್ಳೋಣ ಅಂತ. ಇದು ನನ್ನ ಸ್ಟೋರಿ. ನಿಂದು? ನಂದು ಸ್ಟೋರಿ ಅಲ್ಲ, ಗ್ರಂಥ. ಗರುಡ ಪುರಾಣ. ಪ್ಲೀಸ್, ಇದ್ರಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ. ನಿಮ್ಮ ಮನೇಲಿ ತಿಳಿಸಾರು ಚೆನ್ನಾಗಿ ಮಾಡ್ತಾರಲ್ವಾ? ಸತ್ರ ಬಾಯಿಗೆ ನೀರು ಚೆನ್ನಾಗಿ ಹಾಕ್ತಿವಿ. ಚಂದು, ಬೇಸಿಕಲಿ ಐ ಆಮ್ ಫ್ರಮ್ ಚೆನ್ನೈ. ಇಲ್ಲಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಬಂದಿದ್ದೀನಿ. ನನ್ ಮಾವನ್ಗೂ ನನ್ಗೂ ಎಂಗೇಜ್ಮೆಂಟ್ ಆಗಿದೆ. ನನಗ್ ನನ್ ಮಾವ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ನಮ್ಮಮ್ಮನಿಗೆ ಅವನ್ ಜೊತೆನೆ ಮದ್ವೆ ಮಾಡಿಸ್ಬೇಕು ಅಂತ ಆಸೆ. ನಮ್ ಮಾವ ಒಬ್ಬ ಗೇ ಅಂತ ನಮ್ಮಮ್ಮನ್ ಎಷ್ಟ್ ಹೇಳಿದ್ರು ನಂಬ್ಲಿಲ್ಲ. ನನಗ್ ಬೇರೆ ಲವ್ ಅಫೇರ್ ಇದೆ, ನಾನ್ ಬೇಕು ಅಂತ ನಮ್ಮ ಮಾವನ್ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನಮ್ ಮಾವ ಕ್ರಿಯೇಟ್ ಮಾಡಿದಾನೆ. ಎಲ್ರೂನು ನಂಬ್ಸಿದಾನೆ. ಅವ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಅಟೆಂಪ್ಟ್ ಸಹ ಮಾಡಿದ್ರು. ಅದಕ್ಕೆ ನಮ್ಮಮ್ಮ ಸಾಯೋಕ್ ಮುಂಚೆ ನಾನೇ ಸತ್ತೋದ್ರೆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಅಂತ ಇಲ್ಲಿಗೆ ಬಂದೆ. ಐಶು, ಏ ಐಶು, ಲೋ ಪ್ರವೀಣ, ಅವಳೇನ್ ತಪ್ಪು ಮಾಡಿದಳ? ಅವಳ್ಯಾಕ ಸಾಯ್ಬೇಕು? ನನ್ನೇನೋ ಕೇಳ್ತೀಯ? ಅವಳನ್ನೇ ಹೋಗಿ ಕೇಳು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು. ಅವಳನ್ನ ಸೂಸೈಡ್ ಮಾಡ್ಕೋಬೇಡ ಅಂತ ಹೇಳು. ಶಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಐಸೆ. ಶಿ ಇಸ್ ಅ ಸ್ವೀಟ್ ಗರ್ಲ್. ಈ ಟೈಮಲ್ಲಿ ಎಮೋಷನ್ ವರ್ಕ್ ಆಗ್ತಿದೆ ಮಚಾ. ಈಗ ನೋಡು, ನೀನು ಮೆಂಟಲಿ ಫಿಕ್ಸ್ ಆಗಿದ್ಯಾ ಸೂಸೈಡ್ ಮಾಡ್ಕೋಬೇಕು ಅಂತ. ನಾನ್ ಬೇಡ ಅಂದ್ರೆ ಕೇಳ್ತೀಯಾ? ಅವಳಿಗೆ ಕೇಳ್ತಾಳೆ. ಮಗ ಪ್ಲೀಸ್ ಕನ್ವಿನ್ಸ್ ಮಾಡೋಗೋ. ಹೋಗೋ ಮಗ, ಹೋಗೋ. ಸರಿ, ಲೆಟ್ ಮಿ ಟ್ರೈ. ಅಬ್ಬಾ ಐಶೋ, ಎಕ್ಸ್ಟ್ರಾಡಿನರಿ ಕಡೆ ನಿನ್ ಕತೆ ಇಟ್ಕೊಂಡು ಒಳ್ಳೆ ಪಿಕ್ಚರೇ ಮಾಡ್ಬಿಡ್ಬೋದು. ಕಲ್ಪನಾಗಿಂತ ಎಕ್ಸ್ಟ್ರಾಡಿನರಿ ಯಾಕೆ ಮಾಡ್ದೆ ಗೊತ್ತಾ? ಯಾವಳವಳು? ಆ ಸ್ಟೋರಿಗೆ ಬೇಕಾ? ನಂದು ಅಷ್ಟೇ. ಸ್ಟೋರಿ ಅಲ್ಲ, ರಿಯಲ್. ನನ್ ಫ್ರೆಂಡ್ಸ್ ಎಲ್ಲ ಕೆಲ್ಸ ಆಯ್ತಾ ಅಂತ ಫೋನ್ ಮಾಡ್ತಿದ್ದಾರೆ. ಅವ್ನು ನಮ್ನೆ ನೋಡ್ತಾ ಇದ್ದಾನೆ. ಅವಳ ತರ ನಾಟಕ ಮಾಡೆ. ನನ್ನಿಂದ ಆಗಲ್ಲ. ಚಂದುಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಡ್ಯಾಡಿಗೆ 1 ವೀಕ್ ಟೂರ್ ಅಂತ ಸುಳ್ಳು ಹೇಳಿ ಬಂದಿರೋದು. 3 days ಅಲ್ಲಿ ಲವ್ ಸೆಟ್ಲ್ ಆಗ್ತಿದ್ರೆ ಅಷ್ಟೇ. ಐಶು, ಕಂಟಿನ್ಯೂ. ಏನಿದೆ ಅಂತ ಕಂಟಿನ್ಯೂ ಮಾಡ್ಲಿ? ವಿಷಯ ಬೇಕಲ್ಲ. ಕೋಪ ಬಂದ್ರೆ ಕಚ್ಕೊಳ್ತೀನಿ. ಅದು ಮಧ್ಯಾಹ್ನ ಬಿರಿಯಾನಿ ತಿಂದಲ್ಲ, ಚೆನ್ನಾಗಿತ್ತಾ? ತುಂಬಾ ರುಚಿಯಾಗಿತ್ತು, ಆದ್ರೆ ಮೂಳೆ ಎಲ್ಲ ನನ್ ಪ್ಲೇಟ್ ಅಲ್ಲೇ ಇತ್ತು. ಚೆನ್ನಾಗಿ ಡೌ ಮಾಡ್ತಾ ಇದ್ಯಾ, ಹಂಗೆ ಕಂಟಿನ್ಯೂ ಮಾಡು, ನಾನು ಬರ್ತೀನಿ. ಅಪ್ಪ ರಾಮ ಸಾಕಾಗೋಯ್ತಪ್ಪ. ಏನಂತ? ಎಲ್ಲ ಮೂಳೆಗಳಂತೆ ಕಣ. ಮೂಳೆನಾ? ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಾ ಇಲ್ಲ. ಸಾಯ್ತೀನಿ ಅಂತ ಕೂತಿದ್ದಾಳೆ. ತುಂಬಾ ಕಷ್ಟಪಟ್ಟು ನಿಂಗೋಸ್ಕರ 3 ದಿನ ಸುಸೈಡ್ ನ ಪೋಸ್ಟ್ಪೋನ್ ಮಾಡಿಸಿದ್ದೀನಪ್ಪ. ಯಾಕೆ ಅಂದ್ರೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಕಣ. ಹೌದು, ನೀನ್ ಸಾಯ್ತೀನಿ ಅಂದ್ರೆ ತನ್ನ ಲವರ್ ಸತ್ತಷ್ಟೇ ಫೀಲ್ ಮಾಡ್ತಾಳೆ. ನಮ್ ಬಾಯಿ ಸರಿ ಬರುತ್ತೆ ನೋಡಿ. ಇವಾಗ ನನಗೂ ಹಾಗೆ ಅನಿಸ್ತು. ಈ ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೊಳಕಾಲ ಕಣ. ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಪಾಪ ಐಶು ನೋಡಿದ್ರೆ ನಂಗೆ ತುಂಬಾ ಫೀಲ್ ಆಗುತ್ತೆ. ಬೇಕಾದ್ರೆ ನೋಡು. ಅಯ್ಯೋ, ಅಲ್ಲ ನೋಡ್ತೀನಿ, ಇಲ್ಲಿ ನೋಡ ಮಾತಾಡ್ತಾರೆ ನಾನು. ಒಟ್ಟಲ್ಲಿ ನೀನ್ ಸಾಯೋದೊಳಗೆ ಇಷ್ಟ ಇಲ್ಲ. ಐಡಿಯಾ ಏನ್ ಚೇಂಜ್ ಆಗಿಲ್ಲ ಕಣೋ. ಜಸ್ಟ್ 3 days ಪೋಸ್ಟ್ಪೋನ್ ಅಷ್ಟೇ. ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅವಳು ತೋರ್ಸೋ. ಅವಳ ಆಸೆನ ಪೂರೈಸಿದ್ರೆ ಹ್ಯಾಪಿಯಾಗಿ ಸಾಯ್ತಾಳೆ. ಯಾಕಪ್ಪ? 3 days ಪಕ್ಕ ತಾನೆ? 3 days ಅಷ್ಟೇ. ಓಕೆ, that's like a good bye. ನಂದು ಓಕೆ. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲೋಗ್ಲಿ? ಅವ್ನ ಜೋಬು ಬಾಯಿ 2 ಫ್ರೀ ಆಗೈತೆ, ಅಲ್ಲಿಗೆ ಹೋಗು. ಥ್ಯಾಂಕ್ ಯು. ಅಲ್ಲ, ನಿಮ್ ಜೋಬೇ ಫ್ರೀ ಇತ್ತಲ್ಲ, ಅಲ್ಲಿಗೆ ಹೋಗು. ಅಯ್ಯೋ, ತಲೆ ತಿಂತಾನಪ್ಪ. ಕರಿ ನಾಯಿ, ಓಪನ್ ಮಾಡೋ. ಯಾಕಪ್ಪ? ಏನದು ಡ್ರೆಸ್ಸು? ಇದಾ? ಬೀರ್ಲಿತ್ತು, ಯಾರು ಅಂತ ಗೊತ್ತಿಲ್ಲ, ಹಾಕೊಂಬಿಟ್ಟೆ. ಚೆನ್ನಾಗಿದೆ. ಕೆಳಗಡೆನೂ ಹಾಕಿಲ್ವಾ? ಮೇಲಿರೋದೇ ಉದುರೋಗ್ತಾ ಇದೆ, ಕೆಳಗಡೆ ಅದಿರ್ಲಿ. ಕರೆಕ್ಟ್ ಆಗಿ ಹೇಳು, ನಾವ್ ಯಾವಾಗ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಅದೆಂಗ್ ಸಾಯ್ತೀವಿ? ನೀನು ಬೇಕಾದ್ರೆ ಇಲ್ಲೇ ಬಿದ್ದು ಸಾಯಿ. ನಮ್ದೆಲ್ಲ 3 ದಿನ ಪೋಸ್ಟ್ಪೋನ್ ಆಗಿ. ಅಯ್ಯೋ, ಮೋಸ.
ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಸಾಯ್ಬೇಕು, ಒಟ್ಟಿಗೆ ದೇವಾಗಬೇಕಷ್ಟೇ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಲೋ, 3 ದಿನ ಆದ್ಮೇಲೆ ಆದ್ರೂ ಕನ್ಫರ್ಮ್ ಆಗಿ ಸಾಯ್ತೀವಿ ತಾನೆ? 100%. ನಾವು 3 ದಿನ ಸಾಯ್ಲಿಲ್ಲ ಅಂದ್ರೂ ನಿನ್ನದು ಸಾಯಿಸ್ತೀವಿ. ಓಕೆ, ನಿಂತ್ಕೊಳ. ಒಟ್ಟಿಗೆ 3 ದಿನ ಸಾಯೋಣ ಅಂತ ಹೇಳ್ಬಿಟ್ಟು ನನ್ ಮಾತ್ರ ಸಾಯಿಸ್ತೀರಲ್ಲ ನಾಯಿ. ಲೋ ಪ್ರವೀಣ, ಕಾಫಿ ಮಾಡಿದ್ದೀನಿ, ತಗೊಂಡಾಗ ಐಶು ಕೊಟ್ಬಿಡೋ. ನಂಗೆ ಮಾಡ್ಕೊಂಡು ಕುಡಿಯಲೇ. ಹಲೋ, ಸಹಾಯಕ ಐಡಿಯಾ ಕೊಟ್ಟಿದ್ ನಾನು, ಕರ್ಕೊಂಡ್ ನಾನು, ಕಾಫಿ ಅವಳಗ ಏನಪ್ಪ? ಕಾಫಿ ಯಾರೋಗತ್ತೆ, ಬೇಕು ಕೊಡೋಗೋ. ಅಪ್ಪ, ಈ ಡಬ್ಬೆಲ್ಲ ಬೇಡ, ಹೋಗಿ ಅವಳು ತಗೊಂಡೋಗಿ ಕೊಟ್ಬಿಟ್ ಬಾ. ಏಯ್, ನಾನು ಹೋಗಲ್ಲ, ನೀನೇ ಹೋಗ. ಕಾಫಿ ಮಾಡೋದು ನೀನೇ ತಗೊಂಡೋಗಿ ಕೊಡು ಅಲ್ವಾ ರಾಜಾ? ನಿನಗೋಸ್ಕರ ಹೋಗ್ತಾ ಇದೀನಿ. ಎಲ್ಲ ಕೋತಿಗಳು ಸವಾಸ ಆಗುತ್ತೆ. ಐ ಲೈಕ್ ಇಟ್. ಬೆಡ್ರೂಮ್ವರೆಗೂ ಬೆಡ್ ಕಾಫಿ ತಗೊಂಡು ಹೋಗ್ತಾ ಇದೀಯಾ, ಹಾಸಿಗೆವರೆಗೂ ಹೋದವನು ಆಲ್ಟ್ ಒಳಗಡೆ ಹೋಗ್ತಾ ಇರ್ತೀಯಾ? ಡವ್ ರಾಜ. ಗುಡ್ ಮಾರ್ನಿಂಗ್. ತೋಟ ಕ್ಯಾರೆ ದೇವರ ಆಟ ಚೂರು ಚೂರು ಚಲ್ಲಾಟ. ಚಳಿಯಾಗಿ ನೀ ಬರೆ ಕುಸುಮಗಳೇ ಪದದ ಪದವಾಗಿ ಪದದ ಸಾಲಾಗಿ ನನ್ನದೇ ಬರಿ ಬರಿ ನನ್ನದೇ
ಏನ್ ಬಾಸ್ 3 ದಿನದಲ್ಲಿ ಹುಡುಗಿನ ಬದಲಾಯಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ನೀನೇ ಬದಲಾಗಿದ್ಯಾ? ಒಂದು ಹುಡುಗಿ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಬಿಡದ? ಹೆಣ್ಣು ಅಂದ್ರೆ ಸಾವು ಅಂತಾರೆ. ಸಾಯೋ ನಿನಗೆ ಹೆಣ್ಯಾಕೋ? ನಿಮ್ ಮನ್ಸಲ್ಲಿ ಈ ತರ ಫೀಲಿಂಗ್ ಇದೆ ಅಂತ ಐಶು ಗೊತ್ತಾಯ್ತು ಅಂದ್ರೆ ಅವಳು ನಿನ್ನ ಮನುಷ್ಯ ಅನ್ನಲ್ಲ. ಏಯ್ ಎತ್ತಲ್ಲ, ಹುಡುಗಿ ನಗು ಕಂಡ್ರೆ ಹಿಂದೆನೆ ಬಾಲ ಅಳ್ಳಾಡ್ಸ್ಕೊಂಡು ಹೋಗೋನ್ಗೆ ನಾಯಿ ಅಂತಾರೆ. ಡರ್ಟಿ ಫೆಲೋ. ಇಲ್ಲ, ನಾನು ಸಾಯ್ತೀನಿ. ಮೊದ್ಲು ಆ ಕೆಲಸ ಮಾಡು, ಇಲ್ಲ ಅಂದ್ರೆ ಆ ಹುಡುಗಿ ಮನ್ಸಲ್ಲಿ ಆಸೆ ಹುಡ್ಸಿ ನೀನ್ ಸೊತ್ತೋದ್ರೆ ಆ ಹುಡುಗಿಗೂ ನೆಮ್ಮದಿ ಇರಲ್ಲ. ನೀ ಪ್ರೇತಾತ್ಮಗೆ ಅಲ್ಲೋದಕ್ಕಿಂತ ಮುಂಚೆ ನೀನ್ ಅಂತರಾತ್ಮನ ಕೇಳ್ಕೊ. ಇವಾಗ ಸಾಯಕ್ ಅಲಿತಾ ಇದ್ಯಾ, ಆಮೇಲೆ ಸತ್ ಮೇಲೂ ಅಲಿತ್ಯಾ. ಏನೇ ಆಗ್ಲಿ ಆ ನಿರ್ಧಾರ ಬದಲಾಗಲ್ಲ. ಓ ಲಾರ್ಡ್ ಜೀಸಸ್, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸಿ. ಕರ್ನಾಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಪರ್ಮನೆಂಟ್ ಆಗಿ ನೀವು ಕ್ಯಾಂಡಲ್ ಲೈಟ್ ನೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಷ್ಟು ಕ್ಲೆವರ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಾವು ತಮ್ಮ ಬಳಿ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಬಹಳ ಆತುರಿತಾ ಇದ್ದೀವಿ. ಏನ್ ಮಾಡ್ತೀರಾ? ಟ್ರಾವೆಲಿಂಗ್ ವೀಸಾ ಸಿಗ್ತಾ ಇಲ್ಲ. ಅಮೆರಿಕಾದವರು ಮೋದಿಗೆ ವೀಸಾ ಕೊಡ್ತಾ ಇಲ್ಲ, ನೀವು ನಮಗೆ ವೀಸಾ ಕೊಡ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ಅಲ್ಲದೆ ಹೋದ್ರು ನಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸಿ. ಪೀಸ್ಫುಲ್ ಆಗಿ ಸಾಯ್ದೆ ಹೋದ್ರು ಪೀಸ್ ಆಗಿ ಸಾಯ್ತೋಗ್ತೀವಿ. ಆದ್ರೂ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ ನಮ್ಮ ಮೇಲೆ ಸದಾ ಇರಬೇಕು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಏಯ್ ಜೀಸಸ್, ಏನಾದ್ರೂ ಮಾತಾಡಿದ್ರಾ? ಏ ಪೆಂಗ, ಯಾರದು ನನ್ನ ಕರೆದ ದೇವದೂತ? ಏನದು ನಿನ್ ವೇಷ? ಬ್ರದರ್, ಸತ್ತು ಮಣ್ಣಿಗೆ ಹಾಕಿದ್ಮೇಲೆ ಎಲ್ರಿಗೂ ಇದೇ ಸಾಯಕ್ಕೋಸ್ಕರ ನೀನ್ ದೇವ್ರ ಹತ್ರ ಬೇಡ್ಕೋ, ನಮ್ಮನ್ನೆಲ್ಲ ಯಾಕೋ ಸೇರಿಸ್ತೀಯಾ? ನೋಡೋ, ನನ್ಗಿದೇ ತರ ಸಾಯ್ತೀವಿ ಅಂತ ಊಫಿ ಮಾಡ್ತಾ ಇದ್ದೀರಾ. ನಿಜ ಹೇಳ್ರೋ, ನಾವ್ ಸಾಯ್ತೀವ ಇಲ್ವಾ? ಮಹಾರಾಜ್, ಯಾರು ಸಾಯ್ಲಿ ಬಿಡ್ಲಿ, ನಾನಂತೂ ನಿಮ್ ಜೊತೆ ಕಂಪ್ನಿ ಕೊಟ್ಟೆ ಕೊಡ್ತೀನಿ. ವೆರಿ ಗುಡ್ ಬ್ರದರ್, ನಿಯತ್ತಿನ ನಾಯಿ ನೀನು. ಎಲ್ಲ ಹೀಗೆ ಹೇಳೋದು, ಯಾರನ್ನೂ ನಂಬೇಡ. ನಾವು ಸಾಯೋಣ. ಬಿ ಪ್ರಿಪೇರ್ಡ್ ಮಹಾರಾಜ್. ಐಶು, ಏನ್ ಮಾತಾಡ್ತಾ ಇದ್ಯಾ? ಹೌದು ಪ್ರವೀಣ್, ನಾನ್ ಡಿಸೈಡ್ ಮಾಡಿದ್ದೆ. ಆಕ್ಚುಲಿ ನೆನ್ನೆನೆ ಸಾಯೋಣ ಅನ್ಕೊಂಡೆ, ಬಟ್ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ. ಬಿ ರೆಡಿ. ಓಕೆ. ಹಲೋ ಹಲೋ ಡವ್ ಮಾಸ್ಟರ್, ನೀವೇ ಸಾಯ್ತೀರಾ ಇಲ್ಲ ನಾನ್ ಸತ್ತು ದೆವ್ವಾಗಿ ಬಂದು ನಿನ್ನ ಕತ್ತೆ ಹಿಡಿದು ಸಾಯಿಸ್ಬಿಡ್ಲಾ? ಕೋತಿ ನನ್ನ ಮಗನೇ. ಇಡಿಯಟ್. ಲಾರ್ಡ್ ಜೀಸಸ್, ನಿನಗಾದ್ರೂ ಕಣ್ಣಿಗೆ ಕಾಣುವಂತ ಮೊಳೆನ ಹೊಡೆದ್ರು, ಈ ನನ್ನ ಮಕ್ಕಳು ನನಗೆ ಕಣ್ಣು ಕಾಣದೇ ಇರುವಂತ ಮೊಳೆನ ಹೊಡಿತಾವ್ರೆ. ಇವ್ರ ಮಧ್ಯೆ ನಾನು ಹೆಂಗ್ ಬದುಕ್ಲಿ? ಐ ಆಮ್ ಸಾರಿ, ಹೆಂಗ್ ಸಾಯ್ಲಿ? ಓ ಗಾಡ್, ಟೆಲ್ ಮಿ. ಏನೇ ಐಶು, ನಾನು ಅವನ ಸುಸೈಡ್ ಇಂದ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ಯಾಕೆ ಹಂಗ್ ಮಾತಾಡ್ ಬಂದೆ? ಪ್ರೀತಿಸಿದವರು ನಮ್ ರೂಟಿಗೆ ಬರ್ಲಿಲ್ಲ ಅಂದ್ಮೇಲೆ ನಾವೇ ಅವ್ರ ರೂಟಿಗೆ ಹೋಗ್ಬೇಕು. ನಾನು ಅದನ್ನೇ ಮಾಡ್ದೆ. ಆದ್ರೆ ಅವನು ಒಂದೇ ಡಿಸಿಷನ್ ಅಲ್ಲಿ ಇದ್ದಾನೆ. ಮೇ ಬಿ ನಾನು ಅಂದ್ರೆ ಅವ್ನಿಗೆ ಇಷ್ಟ ಇಲ್ವೇನೋ. ಏನೇ ಆಟ ಮಾಡ್ತೀನಿ ನೀನು? ಈಗ ಟೈಮ್ ಬೇರೆ ಇಲ್ಲ. ಅಕಸ್ಮಾತ್ ಅವ್ನು ನೀನು ಹೇಳ್ದೆ ಹೋದ್ರೆ ಅವನ ಜೊತೆ ನಾನು ಸತ್ ಹೋಗ್ತೀನಿ. ಸಾಯಿ, ಯಾವಾಗ ನೋಡಿದ್ರು ಸಾಯ್ತೀನಿ. ಬರೀ ಸಾಯೋದ್ರ ಬಗ್ಗೆ ಮಾತಾಡ್ತಿರ್ತೀಯ. ನೋಡು ಪ್ರವೀಣ್, ಡ್ಯಾಡಿಗೆ ಹೇಳ್ ಬಂದ ಟೈಮು ಮುಗಿತಾ ಇದೆ. ನನಗೆ ನನ್ ಪ್ರೀತಿ ಸಿಗೋ ತರ ಕಾಣ್ತಾ ಇಲ್ಲ. ಚಂದು ನನ್ ಪ್ರೀತಿನ ಆಕ್ಸೆಪ್ಟ್ ಮಾಡದೇ ಇದ್ರು, ನನ್ನಿಂದ ದೂರ ಆದ್ರೂ ಸಹಿಸಕ್ಕಾಗಲ್ಲ. ಸಾಯೋದು ಖಂಡಿತ. ನಿನಗೆ ಸಾಯೋದ್ರ ಮೇಲೆ ಕಾನ್ಫಿಡೆನ್ಸ್, ನಿನ್ನ ಪ್ರೀತಿ ದಗ್ಸ್ಕೊಳ್ಳೋದ್ರ ಮೇಲೆ ಹಾಕಿಲ್ಲ. ನೀನು ಪ್ರೀತಿಸಿದ ಪ್ರೀತಿ ನಿನಗೆ ಸಿಗಲಿಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಪ್ರೀತಿನ ಪದಕ್ಕೆ ಅರ್ಥನೇ ಇಲ್ಲ. ನೋಡು, ಚಂದು ನಿನಗೆ ಸಿಕ್ಕೇ ಸಿಗ್ತಾನೆ, ನಂಬಿಕೆ ಹೇಳು. ನನ್ನ ಮೇಲಲ್ಲ, ನಿನ್ನ ಪ್ರೀತಿ ಮೇಲೆ.